ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಲ್ವ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಏನಂತಂದರೆ ನಾನು ಯಾವ ಕೆಲಸ ಮಾಡ್ತೀನಿ, ಎಲ್ಲಿರುತ್ತೆ, ಹೇಗಿರುತ್ತೆ ಈ ಕೆಲಸ ಅಂತ ಈ ಒಂದು ವ್ಲಾಗ್ನಲ್ಲಿ ಕವರ್ ಮಾಡ್ತೀನಿ. ನಾನು ಇದಕ್ಕಿಂತ ಮೊದಲು ನೀವು ನೋಡೇ ಇರ್ತೀರ, ನಾನು ನೆಕ್ಸ್ಟ್ ಮೀಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಸ್ ಅ ಕ್ಯಾಶರ್ ಆಗಿ ಕೆಲಸ ಮಾಡ್ತಾಯಿದ್ದೆ. IT ಕಂಪ್ನಿಗಳಲ್ಲೆಲ್ಲ ಫುಡ್ ಕೋರ್ಟ್ ಇರುತ್ತೆ, ಅದರಲ್ಲಿ ಮಾಡ್ತಾಯಿದ್ದೆ. ಸೊ ಇವಾಗ ನಾನು ಬಂದು ಅದೇ ಕಂಪನಿಯಲ್ಲಿ ನಾನು ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಮಾರ್ಕೆಟಿಂಗ್ ಕೆಲಸ ಹೇಗಿರುತ್ತೆ ಅಂತ ನೋಡೋಣ. ತುಂಬ ಮಂದಿ ನನಗೆ ಹೇಳಿದರು ಮಾರ್ಕೆಟಿಂಗ್ ಅಂದರೆ ಕಷ್ಟ ಇರುತ್ತೆ, ಬಿಸಿಲಲ್ಲೆಲ್ಲ ಫೀಲ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿ. ಆದರೆ ಆ ಥರ ಅಲ್ಲ. ಹೌದು, ಆ ಥರ ಇದೆ, ಆದರೂ ಅಂಥದ್ದೇನೂ ಅಲ್ಲ. ಸೊ ಬನ್ನಿ, ನಾನು ಇವಾಗ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಾನಿವಾಗ ಫೀಲ್ಡಿಗೆ ಹೋಗೋಕ್ಕಿಂತ ಮೊದಲು ಫ್ಯೂಲ್ ಹಾಕ್ಸ್ತಿದ್ದೀನಿ. ಶೆಲ್ಲಿಗೆ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಶೆಲ್ಲಲ್ಲೇ ಫ್ಯೂಲ್ನ ಫಿಲ್ ಮಾಡೋದು. ಯಾಕೆ ಗೊತ್ತಾ, ಶೆಲ್ಲಲ್ಲಿ ಫ್ಯೂಲ್ ರೇಟ್ ಜಾಸ್ತಿ ಆಗಿದ್ರೂ ಅದರದ್ದು ಮೈಲೇಜ್ ಚೆನ್ನಾಗಿರುತ್ತೆ. ಹಾಗೆ ಸೊ ಇವಾಗ ಹೋಗೋಣ. ಇವತ್ತು ಫೀಲ್ಡ್ ವರ್ಕ್ ಇಲ್ಲ, ಒಂದು ಅಪಾರ್ಟ್ಮೆಂಟಲ್ಲಿ ಆ್ಯಕ್ಟಿವಿಟೀಸ್ ಇದೆ. ಸೊ ಹಾಗೆ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಬೇರೆ ಜಾಸ್ತಿ ಇದೆ. ಇವಾಗ ನಾವು ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಮೊದಲು ಕೆನೋಪಿ ಸೆಟ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಆಯಿತಾ ಕೆನೋಪಿ ಸೆಟ್ ಮಾಡೋದು. ನನಗೆ ಗೊತ್ತಿಲ್ಲ, ನನ್ನೊಟ್ಟಿಗಿರೋ ಫ್ರೆಂಡ್ ಕೂಡ ಅವನಿಗೂ ಗೊತ್ತಿಲ್ಲ. ಮೊದಲಿಗೆ ತುಂಬ ಟ್ರೈ ಮಾಡಿದ್ವಿ, ಯಾವ ಥರ ಮಾಡೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ನಮಗೆ ಕಳಿಸಿರೋ ಪಿಕ್ಚರನ್ನು ನೋಡಿದ್ವಿ, ಅದರಲ್ಲಿ ಇತ್ತು. ಹಾಗೆ ನಮಗೊಂದು ಐಡಿಯಾ ಸಿಕ್ತು. ಆಮೇಲೆ ಲಾಸ್ಟಿಗೆ ಕೆನೋಪಿನ ಸೆಟ್ ಮಾಡಿದ್ವಿ. ಇದು ಮಾಡೋಕ್ಕೊಂದು ಸ್ವಲ್ಪ ತುಂಬ ಹೊತ್ತು ಟೈಮ್ ತೊಗೊತಾ ಇತ್ತು. ಹಾಗೆ ನಾರ್ಮಲಾಗಿ ನಾವು ಫೀಲ್ಡ್ ವರ್ಕ್ ಹೋಗ್ತೀವಿ, ಡಾಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀವಿ. ಆಮೇಲೆ ಅಲ್ಲಿ ಇರುವಂತಹ ಕಲೆಕ್ಟ್ ಮಾಡಿರೋ ಡಾಟಾಗೆ ಅಲ್ಲಿ ಅವರ ಮ್ಯಾನೇಜರ್ಗೆಲ್ಲ ಕಾಲ್ ಮಾಡಿಬಿಟ್ಟು ಯಾವ ಥರ ಅಂತ ಹೇಳಿ ಕೇಳಿಕೊಂಡು ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಸೊ ನಾವು ಮಾಡ್ತಾ ಇರೋದು ಬೇರೆ ಏನೂ ಅಲ್ಲ, ಹೋಮ್ ಮೀಲ್ ಅಂದರೆ ಇದೊಂದು ಅಪ್ಲಿಕೇಶನ್, ಸ್ವಿಗ್ಗಿ ಝೊಮ್ಯಾಟೊ ಥರನೇ. ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಮನೆ ಊಟ ಸಿಗುತ್ತೆ. ಯಾವ ಥರ ಅಂದರೆ, ನೀವು ಇವಾಗ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರ್ತೀರ, ಮನೆ ಊಟನ ಮಿಸ್ ಮಾಡ್ಕೊಂಡಿರ್ತೀರ. ಅಮ್ಮ ಮಾಡೋ ಊಟನೇ ಒಂಥರ ಬೇರೆ ಇರುತ್ತೆ, ಟೇಸ್ಟ್ ಇರುತ್ತೆ. ಕಲರ್ ಪುಡಿ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಆ ಥರ ಯಾವುದೂ ಹಾಕಲ್ಲ. ಆದರೆ ಅದೇ ಥರ ನಿಮಗೆ ಮನೆ ಊಟದ ಥರ ಕೈ ರುಚಿ ಬೇಕಂತಾದರೆ, ಅಮ್ಮಂದೇ ಕೈ ರುಚಿ ತಿನ್ನಬೇಕಂತ ಅನಿಸಿದರೆ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿ, ಹಾಗೆ ಇದರಲ್ಲೇ ಆರ್ಡ್ರ್ ಮಾಡಿ. ಸೊ ಇದರಲ್ಲಿ ತುಂಬ ಟೈಪ್ಸ್ ಆಫ್ ಇರುತ್ತೆ. ನಾನು ನಿಮ್ಗೆ ಯಾವುದು ರೀತಿ ಅಂತ ಹೇಳಿ ತೋರಿಸ್ತೀನಿ. ಏನಂದರೆ ಇದರಲ್ಲಿ ಒಂದು ಆ್ಯಪಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಇದೆ, ಸಬ್ಸ್ಕ್ರಿಪ್ಷನ್ ಇದೆ, ಆ ಥರ ಎಲ್ಲ ಆಫರ್ ಇದೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇವಾಗ ನಮ್ಮದು ಸ್ಟಾರ್ಟಪ್ ಕಂಪನಿ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಆಫರ್ ನಡೀತಾ ಇದೆ. 3 days ಟ್ರಯಲ್ ಕೂಡ ಇದೆ. ಅದರಲ್ಲಿ ಜಸ್ಟ್ ನೀವು 2 days ಅಷ್ಟೇ ಪೇ ಮಾಡಬೇಕು. 1 days ಇದು ಫ್ರೀ ಇರುತ್ತೆ. ಡೆಲಿವರಿ ಚಾರ್ಜ್ ಕೂಡ ಕಮ್ಮಿ ಇರುತ್ತೆ. ಆಮೇಲೆ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿದೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ. ನಮ್ಮ ಅಪ್ಲಿಕೇಶನ್ ಬಗ್ಗೆ ಈ ಸ್ಕ್ರೀನಲ್ಲೇ ಹಾಕ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಬೋದು. ಸೊ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ. ಫೈನಲಿ ಇದು ಸೆಟ್ ಮಾಡಿ ಆಯಿತು. ಗೈಸ್, ಇದೊಂದು ಹೋಮ್ ಮೀಲ್ ಆ್ಯಪ್ ಇವಾಗಷ್ಟೇ ಲಾಂಚ್ ಆಗಿರೋದು. ಆದರೆ ನಮ್ಮ ಹೋಮ್ ಮೀಲ್ ಅಂತ ಇರುವ ಕಾನ್ಸೆಪ್ಟ್ ಅದೇನಿದೆ ಅದು ಮೊದಲೇ ಇತ್ತು, ಮೊದಲಿಂದನೇ 3 yearsಯಿಂದನೇ ರನ್ನಿಂಗಲ್ಲಿ ಇದೆ. ಸೊ ಐ ಹೋಪ್ ಗೈಸ್ ಇದು ನಿಮಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಹೋಮ್ ಕುಕ್ಡ್ ಫುಡ್ ಅಲ್ವಾ, ಹಾಗಾಗಿ ನಿಮಗೂ ಇದು ಇಷ್ಟ ಆಗುತ್ತೆ. ನೀವು ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಡಯಟ್ ಫುಡ್ ಗೈಸ್, ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗೆ ನಾನು ಮನೆಯಿಂದ ಬರ್ತಾ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯನ ಇಟ್ಕೊಂಬಂದಿದ್ದೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ ಬಾಲ್ ಮತ್ತು ಸಲಾಡ್ಸ್ ಸ್ವಲ್ಪ ತೊಗೊಂಬಂದಿದ್ದೆ. ಹಾಗೆ ಫ್ರೆಂಡಿಗೆ ನಾನು ಅದನ್ನು ಸಲಾಡ್ ಕೊಟ್ಟೆ. ಅವನೇನ ಡಯಟ್ ಅಂತ ಹೇಳಿ ಅದನ್ನು ಸಲಾಡ್ ತಿಂತಾ ಇದ್ದೆ. ಏನು ಡಯಟ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ತಂಗಿನೂ ಡಯಟ್ ಮಾಡ್ತಾಳೆ. ಆದರೆ ಡಯಟ್ ಅಂತ ಹೇಳಿಬಿಟ್ಟು ಪಿಜ್ಜಾ ಅದೆಲ್ಲ ತಿಂತಾರೆ. ಮತ್ತು ಡಯಟ್ ಕಂಟ್ರೋಲ್ ಏನಕ್ಕೆ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಫೈನಲಿ ಗೈಸ್, ನಮ್ಮದು ಕೆನೋಪಿ ಎಲ್ಲ ಸೆಟ್ ಮಾಡಿ ಆಯಿತು. ನಮ್ಮದು ಈ ಅಪ್ಲಿಕೇಶನ್ ಇವಾಗ ಹೊಸದಾಗಿ ಲಾಂಚ್ ಮಾಡಿರ್ಬೋದು. ಆದರೆ ಇದೊಂದು ಕಾನ್ಸೆಪ್ಟ್ ಬಂದು ಮೊದಲೇ 3 yearsಯಿಂದ ರನ್ನಿಂಗಲ್ಲಿ ಇತ್ತು. ಸೊ ಈ ಕಾನ್ಸೆಪ್ಟ್ ನಿಮಗೆ 100% ಇಷ್ಟ ಆಗುತ್ತೆ. ಯಾಕೆಂದರೆ 100% ಹೋಮ್ ಕುಕ್ಡ್ ಫುಡ್ ಇರುತ್ತೆ. ಇದರಲ್ಲಿ ತುಂಬಾ ಹೈಜೀನಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಅಫೋರ್ಡೆಬಲ್ ಪ್ರೈಸ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೊ ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಇವಾಗ ಮಧ್ಯಾಹ್ನ ಆಗ್ತಾ ಬಂದಿದೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಇವಾಗ ಬಿಸಿಲು ಕಮ್ಮಿಯಾಗಿ ಸ್ವಲ್ಪ ಮೋಡ ಥರದ ವಾತಾವರಣ ಥರ ಆಗಿದೆ. ಗೈಸ್, ನಾನು ನಿಮಗೆ ಇವಾಗ ತೋರಿಸ್ತೀನಿ ಹೋಮ್ ಮೀಲ್ ಆ್ಯಪ್ ಯಾವ ಥರ ಇರುತ್ತೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಸೊ ಇವಾಗ ಬನ್ನಿ ನೀವು ನೋಡಿ. ಎಂತ ಬನ್ನಿ ಗೈಸ್, ಈ ಥರ ಅಪ್ಲಿಕೇಶನ್ ಇದೆ. ಒಂದ್ಸತಿ ಬ್ಯಾಕ್ ಹೋಗು. ಹೋಮ್ ಮೀಲ್ ಈ ಥರ ಆ್ಯಪ್ ಇರುತ್ತೆ. ಸೊ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ 40% ಆಫ್ ಅಂತ ಇದೆ. ಅದು ಅಂದರೆ 40% ಆಫ್ ಬಂದು ನಿಮಗೆ ಬರೀ ಕಿಚನಿಗೆ ಮಾತ್ರ ಬರೋದು. ಕಿಚನ್ಸ್ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ರೆಕಮೆಂಡ್ ಇರುತ್ತೆ. ಅವರಿಗೆ ಸ್ಟಾರ್ಸ್ ಎಲ್ಲ ಇರುತ್ತೆ ನೋಡಿ, ಅಲ್ಲಿ ಎಷ್ಟು ಸ್ಟಾರ್ಸ್ ಇದೆ ಅಂತ ಹೇಳಿ ಅಲ್ಲಿ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಅವರ ಕಿಚನಿಂದ ನೀವು ಆರ್ಡರ್ ಮಾಡಿದರೆ ನಿಮಗೆ ಅವರು 40% ಆಫ್ ಕೊಡ್ತಾರೆ. ಸೊ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಮೋರ್ ಅಂತ ಇದೆ. ಅಲ್ಲಿ ಆಪ್ಷನ್ ಇದೆ ನೋಡಿ, 20 minutes ಡೆಲಿವರಿ ಇದೆ, ಮೀಲ್ ಸಬ್ಸ್ಕ್ರಿಪ್ಷನ್ ಇದೆ, B2B ಬಲ್ಕ್ ಕ್ಯಾಟ್ರಿಂಗ್ ಅಂತ ಇದೆ. ಸೊ ಎಕ್ಸ್ಪ್ರೆಸ್ ಅಂತ ಹೇಳಿದರೆ 20 minutes ಆರ್ಡರ್. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ
ತೋರಿಸುತ್ತೆ ರೋಟಿ ಮೀಲ್ಸ್ ರಾಜ್ಮಾ ಆ ಥರ ಸೌತ್ ನಾರ್ತ್ ಎಲ್ಲ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಡ್ ಮಾಡಿಕೊಂಡು ನೀವಿರೋ ಲೊಕೇಶನ್ಗೆ ಇದು ಮಾಡಿದರೆ ನಿಮಗೆ ಬರುತ್ತೆ. ಆದರೆ ಇದು ಎಲ್ಲ ಲೊಕೇಶನ್ಗೂ ಬರಲ್ಲ. ನಮ್ಮ ಕಿಚನ್ ಇರೋದು ಸಿಂಗ್ಸಂದ್ರದಿಂದ ಸರೌಂಡಿಂಗ್ ನಿಮಗೆ 7 to 8 ಕಿಲೋಮೀಟರ್ ಒಳಗೆ ನೀವು ಆರ್ಡರ್ ಮಾಡಿದರೆ ವಿದಿನ್ 20 ಮಿನಿಟ್ಸಲ್ಲಿ ಬರುತ್ತೆ. ಸ್ವಲ್ಪ ಟ್ರಾಫಿಕ್ ಇದ್ದರೆ ಒಂದು 5 ಮಿನಿಟ್ಸ್ ಲೇಟ್ ಆಗ್ಬೋದು, ಬಿಟ್ಟರೆ ನಿಮಗೆ 25 ಮಿನಿಟ್ಸಲ್ಲಿ ಪಕ್ಕ ನಿಮಗೆ ಆರ್ಡರ್ ಡೆಲಿವರಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸಬ್ಸ್ಕ್ರಿಪ್ಷನಲ್ಲಿ ಬ್ರೇಕ್ಫಾಸ್ಟ್ ಇದೆ, ಲಂಚ್ ಇದೆ, ಡಿನ್ನರ್ ಇದೆ. ಸೊ ಲಂಚ್ ಇವಾಗ ಬ್ರೇಕ್ಫಾಸ್ಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಲಂಚ್ ಮತ್ತು ಡಿನ್ನರ್ ಇವಾಗ ಆ್ಯಕ್ಟಿವೇಟ್ ಆಗಿದೆ. ಸೊ ಲಂಚ್ ಅಂದರೆ ನೀವು ಲಂಚ್ ಓಪನ್ ಮಾಡಿದರೆ ನೀವು ಲಂಚಲ್ಲಿ ನೋಡ್ಬೋದು. ಅಲ್ಲಿ ಟೈಮಿಂಗ್ಸ್ ಇರುತ್ತೆ 12 ಇಂದ 3 o'clock ತನಕ. ಇಲ್ಲೂ ನಾರ್ತ್ ಮೀಲ್ ಇದೆ, ಸೌತ್ ಮೀಲ್ ಇದೆ, ಫುಲ್ ಮೀಲ್ಸ್ ಇದೆ, ಪ್ರೀಮಿಯಮ್ ಆ ಥರ ಎಲ್ಲ ಇದೆ ಆಪ್ಷನು. ಸೊ ನೀವು ಅದನ್ನು ಒಂದು ಆ್ಯಡ್ ಮಾಡ್ಕೊಬೋದು. ಹೊರಗಡೆಗಿಂತಲೂ ಇಲ್ಲಿ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿದೆ. ಸೊ ನೀವು ಇವಾಗ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬರುತ್ತೆ ನಿಮಗೆ ಸಬ್ಸ್ಕ್ರಿಪ್ಷನ್ ಯಾವ ಥರ ಬೇಕು ಅಂತ. ಮಂತ್ಲಿ ಇದೆ, ವೀಕ್ಲಿ ಇದೆ, 3 days ಟ್ರಯಲ್ ಇದೆ. ಸೊ ನಾನು ಹೇಳೋದು ನಿಮಗೆ 3 days ಟ್ರಯಲ್ ಈಸ್ ಎ ಬೆಸ್ಟ್ ಆಪ್ಷನ್. ಯಾಕಂದರೆ ಅದರಲ್ಲಿ ಬರೀ ನಿಮಗೆ 2 days ಇದು ಮಾತ್ರ ಚಾರ್ಜ್ ಆಗುತ್ತೆ. ನೀವು ನಮ್ಮ ಫುಡ್ಡು ಕೂಡ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಟ್ರೈ ಮಾಡ್ಬೋದು. ಸೊ ನೋಡಿ, ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಬೋದು ನಿಮಗೆ ಯಾವ ಡೇಸ್ ಬೇಕು ಅಂತ ಹೇಳಿ. ಒಂದೇ ಕಂಟಿನ್ಯೂ ಆದರೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಡೇಟಲ್ಲೂ ನೀವು ಸೆಲೆಕ್ಟ್ ಮಾಡ್ಬೋದು. ಒಂದು ಸತಿ ಡೇಟ್ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಸೆಲೆಕ್ಟ್ ಇರುತ್ತೆ, ಸ್ಲಾಟು ಇರುತ್ತೆ, ಟೈಮಿಂಗ್ ಸ್ಲಾಟು ಇರುತ್ತೆ. ಸೊ ಟೈಮಿಂಗ್ ಸ್ಲಾಟಲ್ಲಿ ನೀವು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಬೋದು. ನಿಮಗೆ 12 o'clock ಬೇಕಾ, 12 to 1, 1 to 2 ಆ ಥರ ಟೈಮಿಂಗ್ಸ್ ಇರುತ್ತೆ ಸ್ಲಾಟ್ಸು. ನೀವು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ನಿಮಗೆ ಸ್ಕಿಪ್ ಆದರೆ, ಏನಾದರೂ ನೀವು ಅವತ್ತು ತೊಗೊಳಕ್ಕಾಗಿಲ್ಲ ಮೀಲ್ಸ್ ಅಂತಂದರೆ ಸ್ಕಿಪ್ ಮಾಡಿದರೆ ನಿಮ್ಮದು ಸಬ್ಸ್ಕ್ರಿಪ್ಷನ್ ಅಂದರೆ 3 days ಆದ ನಂತರ ಮುಗಿಯುತ್ತಲ್ವ, ಆಫ್ಟರ್ ಅಂದರೆ 4th ಡೇ ಇದೆಯಲ್ಲ ಅವತ್ತೇ ನಿಮಗೆ ಅದು ಆರ್ಡ್ರ್ ಆಗುತ್ತೆ, ಡೆಲಿವರಿ ಬರುತ್ತೆ. ಐ ಹೋಪ್ ಗೈಸ್ ಈ ಒಂದು ಆ್ಯಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ತುಂಬ ಮಂದಿ ನೀವು ಇವಾಗ ಬ್ಯಾಂಗ್ಳೂರಿಗೆ ಬಂದು ಸ್ಟೇ ಆಗಿರ್ತೀರಾ. ಅಂದರೆ ಇವಾಗ ಅಮ್ಮನ ಕೈ ರುಚಿ ತಿಂದಿಲ್ಲ ಅಂದ್ರೂ ತುಂಬ ಮಂದಿ ಇವಾಗ ಆಫೀಸ್ ಹೋಗೋರೆಲ್ಲ ಇರ್ತೀರ, ಆಲಸ್ಯ ಆಗಿರ್ತಾರೆ. ಆ್ಯಕ್ಚುಲಿ ನಾವು ಹೇಳೋದಾದರೆ ನಾವು ಅಷ್ಟೇ, ಇವಾಗ ರೂಮಲ್ಲಿದ್ದಾಗ ಎಲ್ಲ 3 ಹೊತ್ತು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಔಟ್ಸೈಡ್ ಹೋಟ್ಲಿಗೆ ಹೋಗಿ ತರೋದಾದ್ರೂ ಸುಮ್ಮನೆ ಅಲ್ಲಿ ಹೋಗಬೇಕು, ಆರ್ಡ್ರ್ ಮಾಡಬೇಕು, ಪ್ರಿಪೇರ್ ಆದ ನಂತರ ಮತ್ತೆ ತೊಗೊಂಬರ್ಬೇಕು. ಸ್ವಿಗ್ಗಿ, ಝೊಮೊಟೊ ಆ ಥರ ಆರ್ಡ್ರ್ ಮಾಡಿದ್ರು ನೀವು ಅಲ್ಲಿ ಕಾಯಬೇಕು. 45 ಮಿನಿಟ್ಸ್, ಮೋರ್ ದೆನ್ 45 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಆ ಥರ ಎಲ್ಲ ಇರುತ್ತೆ. ಅಕಸ್ಮಾತ್ ನೀವು ಮಿಸ್ ಆಗಿರ್ಬೋದು ಆರ್ಡರ್, ಆ ಥರ ಎಲ್ಲ ಆದರೆ ನಿಮಗೆ ಇಡೀ ದಿನದ ಮೂಡೇ ಅಪ್ಸೆಟ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಟೈಮ್ ಸೆಟ್ ಮಾಡಿರ್ತೀರಲ್ವ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗ್ಬೋದು, ಡಿನ್ನರ್ ಆಗಿರ್ಬೋದು, ಆ ಥರ ಟೈಮಿಂಗ್ ಸೆಟ್ ಮಾಡಿದಾಗ ಸೊ ನಿಮಗೆ ಆ ಟೈಮಿಂಗ್ ಸ್ಲಾಟಲ್ಲಿ ನಿಮಗೆ ಇದು ಮಿಸ್ ಆಗುತ್ತೆ. ಸೊ ನೀವು ಮರೆತರೂ ಕೂಡ ನಮ್ಮ ಫುಡ್ಡು ಡೆಲಿವರ್ ಆಗೋದಂತೂ ಪಕ್ಕ 100%. ಸೊ ನೀವು ಕೂಡ ಹೈಜೀನ್ ಆಗಿರುವಂತಹ ಮನೆ ಫುಡ್ನ ತಿನ್ನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.